ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಅನಿರೀಕ್ಷಿತವಾಗಿ ಕಂಡ ಅಪರೂಪದ ಕಲಾವಿದರಾದ ಶಿವಣ್ಣ ಅವರು ಕೇವಲ ತೆಂಗಿನ ಚಿಪ್ಪು ಮತ್ತು ಬಿದಿರು ಬಳಸಿ ಪಿಟೀಲು ತಯಾರಿಸಿ ಸಂಗೀತ ಸ್ವರ ನುಡಿಸುತ್ತಾ ಜನರ ಗಮನ ಸೆಳೆಯುತ್ತಿದ್ದಾರೆ. ಸುಮ್ಮನೆ ವಿಡಿಯೋ ಮಾಡಿ ಅವ್ರವ್ರು ಏನೋ ಅಂತ ಡಿಲೀಟ್ ಮಾಡ್ತೀನಿ ವಿಡಿಯೋ ಅಂತ ಸರಿ ಅಣ್ಣ ವಿಚಾರಿಸಿ ಮಾಡ್ತೀನಿ. ಸರ್ ಯಾವ್ರವ್ರು ಏನು ಅಂತ ವಿಚಾರಿಸಿ ಮಾತಾ ಸರಿ ಅಣ್ಣ ಅರೆಲ್ಲ ಮುಗಿದ್ಮೇಲೆ ಹಿಂಗೆ ಕೂತ್ಕೊಳ್ಳಿ. ಇವರಿಗೆ 70 ವರ್ಷ ವಯಸ್ಸಾಗಿದ್ದು, ಇವರು ಮೂಲತಃ ಕೊಳ್ಳೇಗಾಲ ತಾಲೂಕಿನ ಸರಗೂರು ಗ್ರಾಮದವರಾಗಿದ್ದು, ಊರಿನಿಂದ ಊರುಗಳಿಗೆ ಹೋಗಿ ಪಿಟೀಲು ಸಂಗೀತ ಸ್ವರ ನುಡಿಸುವುದು ನನ್ನ ಕಾಯಕ ಎಂದು ತಿಳಿಸಿದ್ದಾರೆ. ನಾನು 10 ವರ್ಷದ ಹುಡುಗನಿಂದ ಪಿಟೀಲು ನುಡಿಸುತ್ತೇನೆ. ನನಗೆ ಇದನ್ನ ನುಡಿಸುವುದರಲ್ಲಿ ಖುಷಿ ಸಿಗುತ್ತದೆ. ನಾನು ನುಡಿಸುವ ಸಂಗೀತ ಸ್ವರ ಕೇಳಿ ಜನರು ಧನ ಸಹಾಯ ಮಾಡುತ್ತಾರೆ. ಹೆಂಗೋ ನಮ್ಮ ಜೀವನ ಸಾಗುತ್ತದೆ ಎಂದು ಹೇಳುತ್ತಾರೆ. ಅಂತೂ ಇವರು ತೆಂಗಿನ ಚಿಪ್ಪು ಬಳಸಿಕೊಂಡು ಪಿಟೀಲು ತಯಾರಿಸಿ ಸಂಗೀತ ಸ್ವರವನ್ನ ನುಡಿಸುವುದು ನಮಗೆ ಕೇಳಲು ಇಂಪಾಗಿರುತ್ತದೆ. ಈ ಕಲೆಗೆ ಬೆಲೆ ಕಟ್ಟಲಾಗುವುದು. ಇಂತಹ ಪ್ರತಿಭೆಯನ್ನ ಕಾಣುವುದು ನಮ್ಮ ಪುಣ್ಯ ಎಂದು ಶಿಕ್ಷಕರಾದ ರಂಗನಾಥ್ ಮತ್ತು ಪತ್ರಕರ್ತರಾದ ಮಣಿಕಂಠ ಅವರು ಹಾಗೂ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಒಡ್ರೆ ಯಜಮಾ ಚಪ್ಪಣ ಯಾವ ನಿಮ್ಮ ಹೆಸರು? ತಾತ ನಿಮ್ಮ ಹೆಸರು? ಶಿವಣ್ಣ. ಎಷ್ಟು ವರ್ಷದಿಂದ ನುಡಿಸ್ತಾ ಇದ್ರಿ ತಾತ? ಇದು ಚಿಕ್ಕ ವಯಸ್ಸಿಂದ ನಾವು. ಅಯ್ಯೋ ಫೈನ್. ನೀವು ಸ್ವಂತ ಸ್ಥಳ? ಮೊದಲು ನಮ್ಮ ಹುಣಸೂರು ಅಲ್ಲಿ ಈಗ ಬಂದು ಈಗ ಸರಗತ್ರ ಇದ್ದೀರಾ? ಮಾಡ್ತಾರೆ. ಏ ಭಾಳ ಚೆನ್ನಾಗಿ ಇದು ಯಾವ ಗೊತ್ತಾ ನಿಮಗೆ? ಯಾವ ಯಳಂದೂರು? ಹೌದಾ? ನಮ್ಮ ಕೊಳ್ಳೇಗಾಲ ಆಮೇಲೆ ನಗರ ಗಂಟ ಹೋಗ್ತೀವಿ. ನಮ್ಮ ನಗರ ಜಾನಪದ ಕಲೆಗಳಿಗೆ ತವರೂರು. ನಿಮ್ಮಂಥ ಕಲಾವಿದರನ್ನು ಗೌರವಿಸೋದು ಅಷ್ಟೇ ಕರ್ತವ್ಯ. ನಮಸ್ಕಾರ, ಒಳ್ಳೆಯದು ಎಲ್ಲ ಇರಲಿ. ಭಾಳ ದೇವರು 100 ವರ್ಷ ಐಶ್ವರ್ಯ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ತದ. ಇದೆಲ್ಲ ಜೀವನ. ಹೌದಾ? ಎಷ್ಟು ಮಕ್ಳಿದ್ದಾರೆ ತದ? ನನಗೆ 6 ಜನ. ಎಲ್ಲ ದೊಡ್ಡವರ? 2 ಗಂಡು ಮಕ್ಕಳು, 3-4 ಜನ ಹೆಣ್ಮಕ್ಳು. ಮದುವೆ ಎಲ್ಲ ಮನೆಯವ್ರು ಸಂಸಾರ. Bisa